ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮೀನರಾಶಿಯವರ ನಿಮ್ಮ ಜೀವನದಲ್ಲಿ ಗ್ರಹಗಳು ದಶಾಕಾಲದಲ್ಲಿ ಭುಕ್ತಿ ಕಾಲದಲ್ಲಿ ನೀಡುವಂತಹ ಫಲಗಳು ಮತ್ತು ಅಶುಭ ಮಾರಕ ಹಿನ್ನಡೆಯನ್ನು ದೀರ್ಘಕಾಲದವರೆಗೆ ನೀಡುವಂತಹ ಗ್ರಹಗಳ ಕಾಲವನ್ನು ತಿಳಿದುಕೊಳ್ಳೋದ್ರಿಂದ ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಬಹುದು. ಈಗಾಗಲೇ ಆಗಿ ಹೋಗಿರುವುದಕ್ಕೆ ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ಮುಂದಿನ ನಿಮ್ಮ ಜೀವನವನ್ನು ಸರಿಯಾಗಿ ರೂಪಿಸಿಕೊಳ್ಳಬಹುದು. ಅಥವಾ ನಿಮ್ಮ ಕುಟುಂಬದಲ್ಲಿ ಮೀನರಾಶಿಯ ಮಕ್ಕಳು, ಬಂಧು ಮಿತ್ರರು ಯಾರಾದರೂ ಇದ್ದಲ್ಲಿ ಅವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ನೀವು ಅವರಿಗೆ ಸಹಾಯವನ್ನು ಮಾಡಿದಂತಾಗುತ್ತೆ. ಅವರ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವುದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಮೀನರಾಶಿಯವರು ನೀವು ತಿಳಿದುಕೊಳ್ಳಬೇಕು, ನಿಮ್ಮ ಜೀವನದಲ್ಲಿ ದೀರ್ಘಕಾಲದವರೆಗೆ ಪ್ರಭಾವವನ್ನು ಮಾಡಿ ಗ್ರಹಗಳು ಹಿನ್ನಡೆ ಅಶುಭ ಫಲವನ್ನು ನೀಡುವಂತಹ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಏನನ್ನೂ ಸಾಧಿಸಲು ಸಾಧ್ಯವಾಗದೇ ಇರುವಂಥ ಕಾಲದಲ್ಲಿ ಆ ಕಾಲವನ್ನು ನಿಭಾಯಿಸಬೇಕಾದ್ರೆ ನೀವು ಆ ಗ್ರಹಗಳ ಭುಕ್ತಿ ಕಾಲವನ್ನು ತಿಳಿದುಕೊಳ್ಬೇಕು. ಶುಭ ಗ್ರಹಗಳು ಅಶುಭ ಫಲವನ್ನು ಯಾವ ರೀತಿ ನೀಡ್ತಾರೆ, ಅಶುಭ ಗ್ರಹಗಳು ಅಶುಭ ಫಲವನ್ನು ಹೇಗೆ ನೀಡ್ತಾರೆ, ಈ ಗ್ರಹಗಳ ಸಂಯೋಗ ಮತ್ತು ಮಾರಕ ಹಿನ್ನಡೆಯನ್ನು ಯಾವ ರೀತಿಯಲ್ಲಿ ನೀಡ್ತಾರೆ ಅನ್ನುವುದರ ಬಗ್ಗೆ ನಿಮಗೆ ಒಂದಿಷ್ಟು ತಿಳುವಳಿಕೆ ಇದ್ದಲ್ಲಿ ನೀವು ನಿಮ್ಮ ಜೀವನವನ್ನು ಸರಿಯಾಗಿ ರೂಪಿಸಿಕೊಳ್ಳಬಹುದು. ಮೀನರಾಶಿಯವರಿಗೆ ಮೀನರಾಶಿ ನಿಮಗೆ ಒಂದೇ, ಆದರೆ ಜಗತ್ತಿನಲ್ಲಿ ಮೀನರಾಶಿಯಲ್ಲಿ ಅನೇಕರು ಇದ್ದಾರೆ. ಅವರೆಲ್ಲರ ಜೀವನವು ಒಂದೇ ಆಗಿರೋದಿಲ್ಲ, ಇಚ್ಛೆಗಳು ಒಂದೇ ಆಗಿರೋದಿಲ್ಲ, ವಯಸ್ಸು ಒಂದೇ ಆಗಿರೋದಿಲ್ಲ. ಹಾಗೆಯೇ ಮೀನರಾಶಿಯ ಒಳಗಡೆ ಬರುವಂತಹ 3 ನಕ್ಷತ್ರಗಳು ಮತ್ತು ಅದರಲ್ಲಿ ಬರುವಂತಹ 9 ಪಾದಗಳು ಎಲ್ಲವೂ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯ ಫಲಗಳು ಸಿಗೋದಿಲ್ಲ. ಈಗಾಗಲೇ ಮೀನರಾಶಿಯವರಿಗೆ ನಿಮಗೆ ತಿಳಿದಿದೆ, ಸಾಡೆ ಸಾತಿ ನಡೀತಾ ಇರೋದ್ರಿಂದ ಅಶುಭ ಮಾರಕ ಗ್ರಹಗಳ ಭುಕ್ತಿ ಕಾಲಗಳು ನಿಮಗೆ ನಡೆಯುತ್ತಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಿನ್ನಡೆಯ ಫಲವನ್ನು ನೀವು ಅನುಭವಿಸಬೇಕಾಗತ್ತೆ. ಈ ಕಾರಣದಿಂದ ಈ ದಶಾಭುಕ್ತಿ ಕಾಲಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಒಂದು ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಆದರೆ ಕೆಲವು ವಿಷಯಗಳನ್ನಾದರೂ ನಿಮಗೆ ತಿಳಿಸೋದ್ರಿಂದ ನಿಮಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದಂತೆ ಆಗುತ್ತೆ ಅನ್ನುವ ಕಾರಣದಿಂದ ನಾನು ತಿಳಿಸ್ತಾ ಇದ್ದೇನೆ. ಮೀನರಾಶಿಯ ಸಿಂಬಲ್ ನಿಮಗೆ ಗೊತ್ತಿದೆ. ಮೀನಿನ ಒಂದು ಆಕಾರದ ರೂಪ ಅದಕ್ಕಿದೆ. ಆದರೆ ಮೀನರಾಶಿಯು 12 ರಾಶಿಗಳಲ್ಲಿ ಕೊನೆಯ 12ನೇ ರಾಶಿಯಾಗಿದೆ. ಈ ರಾಶಿಯು ಹೊರಸ್ಥಾನವನ್ನು ಸೂಚಿಸುತ್ತದೆ. 12ನೇ ರಾಶಿಯಾಗಿ ಹೊರಸ್ಥಾನವನ್ನು ಸೂಚಿಸುತ್ತದೆ. ಹಾಗೆಯೇ ಈ ರಾಶಿಯು ಜಲತತ್ವ ರಾಶಿಯೂ ಆಗಿದೆ ಮತ್ತು ಗುರುಗ್ರಹದ ರಾಶಿಯೂ ಆಗಿದೆ. ಮೀನರಾಶಿಗೆ ಅಧಿಪತಿಯು ಗುರುಗ್ರಹ ಆಗ್ತಾರೆ. ಆದರೆ ಅದರೊಳಗಡೆ ಇರುವಂತಹ ವಿಷಯವನ್ನು ನೀವು ತಿಳಿಬೇಕು. ಗುರುಗ್ರಹ ಈ ರಾಶಿಗೆ ಅಧಿಪತಿ ಆದರೂ ಅದರೊಳಗಡೆ ಇರುವಂತಹ 3 ನಕ್ಷತ್ರಗಳ ಅಧಿಪತಿ ಬೇರೆ ಗ್ರಹಗಳು ಆಗಿದ್ದಾರೆ. ಮೀನರಾಶಿಯಲ್ಲಿ ಪೂರ್ವಭಾದ್ರ 4ನೇ ಪಾದವು ಬರುತ್ತೆ, ಪೂರ್ವಭಾದ್ರ ನಕ್ಷತ್ರವು ಬರುತ್ತೆ. 4ನೇ ಪಾದವು ಅಲ್ಲಿ ಬರೋದ್ರಿಂದ ಪೂರ್ವಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಗುರು ಆಗ್ತಾರೆ. ಮುಂದುವರಿದು ಉತ್ತರಭಾದ್ರ ನಕ್ಷತ್ರವು ಅಲ್ಲಿ ಬರುತ್ತೆ. ಉತ್ತರಭಾದ್ರ ನಕ್ಷತ್ರಕ್ಕೆ ಶನಿ ಅಧಿಪತಿ ಆಗ್ತಾರೆ. 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, ಉತ್ತರಭಾದ್ರ ನಕ್ಷತ್ರದ 4 ಪಾದಗಳು ಮೀನರಾಶಿಯಲ್ಲಿಯೇ ಬರುತ್ತೆ. ಹಾಗೆ ಮುಂದುವರಿದು ರೇವತಿ ನಕ್ಷತ್ರವು ಬರುತ್ತೆ. ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬುಧ ಗ್ರಹ ಆಗ್ತಾರೆ. 1ನೇ ಪಾದ, 2ನೇ ಪಾದ, 3ನೇ ಪಾದ, 4 ಪಾದಗಳು ರೇವತಿ ನಕ್ಷತ್ರದ 4 ಪಾದಗಳು ಮೀನರಾಶಿಯಲ್ಲಿ ಬರುತ್ತೆ. ಮತ್ತು ನಕ್ಷತ್ರಗಳಲ್ಲಿ
ರೇವತಿ ನಕ್ಷತ್ರವು ಕೊನೆಯ ನಕ್ಷತ್ರವಾಗಿದೆ. ಈ ನಕ್ಷತ್ರಗಳಲ್ಲಿ ಪಾದಗಳಲ್ಲಿ ನೀವು ಜನಿಸಿದರೆ ಮೀನರಾಶಿ ಆಗುತ್ತೆ. ಮೀನರಾಶಿಯಲ್ಲಿ ಬರುವಂತಹ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ನೀವು ಜನಿಸಿದರೆ ಗುರು ದಶೆಯು ನಿಮಗೆ ಆರಂಭದಲ್ಲಿ ಇರುತ್ತೆ, ಗುರು ದಶೆಯ ಕೊನೆಯ ಹಂತದಲ್ಲಿರುತ್ತೆ. ಏಕೆಂದರೆ ಅದು 4ನೇ ಪಾದವಾಗಿರೋದ್ರಿಂದ ಗುರು ದಶೆಯಲ್ಲಿ ಬರುವಂತಹ ಆ ದಶಾ ಭುಕ್ತಿ ಕಾಲಗಳಲ್ಲಿ ಹೆಚ್ಚು ನಿಮಗೆ ಎಫೆಕ್ಟ್ ನೀಡುವಂಥದ್ದು ಗುರುದಶೆಯ ಕೊನೆಯ ಕಾಲದಲ್ಲಿ. ರಾಹು ಭುಕ್ತಿ ಕಾಲವು ಬಹಳಷ್ಟು ಎಫೆಕ್ಟ್ ನಿಮಗೆ ನೀಡುತ್ತೆ. ಅಂದರೆ ನಿಮ್ಮ ಒಂದು ಜೀವನ ಇಲ್ಲಿ ಬಾಲ್ಯಾವಸ್ಥೆಯಲ್ಲಿರುತ್ತೆ, ಅಥವಾ ಗುರುದಶೆಯಲ್ಲಿ ರಾಹು ಭುಕ್ತಿಯಲ್ಲಿಯೇ ನೀವು ಜನಿಸಿದರೆ ನೀವು ಮಗುವಾಗಿ ಇರುವಾಗಲೇ ಈ ಭುಕ್ತಿಯು ಬಹಳಷ್ಟು ಅಶುಭ ಫಲವನ್ನು ನೀಡುತ್ತೆ. ನಿಮ್ಮನ್ನು ಕೇರ್ ಮಾಡುವವರು ತಂದೆ ತಾಯಿಯಾಗಿರ್ತಾರೆ, ಅವರಿಗೂ ಇದರಿಂದ ಸಮಸ್ಯೆಗಳು ಆಗ್ತಾ ಇರುತ್ತೆ. ಇಲ್ಲಿ ಗುರುದಶೆ ರಾಹುಭುಕ್ತಿಯು 2.5 ವರ್ಷಗಳ ಕಾಲ ಇದ್ದು ಅದು ಮುಗಿದ ನಂತರದಲ್ಲಿ ನಿಮಗೆ ಪ್ರಾರಂಭವಾಗುವುದು ಶನಿ ದಶೆ ಆರಂಭ ಆಗುತ್ತೆ. ಇಲ್ಲಿ ಶನಿ ದಶೆಯು 19 ವರ್ಷಗಳ ಕಾಲ ಇರುತ್ತೆ. ಅಂದರೆ ಈ ದಶೆಯಲ್ಲಿಯೇ ನಿಮ್ಮ ಪ್ರೈಮರಿ, ನಿಮ್ಮ ಹೈಸ್ಕೂಲ್ ಮತ್ತು ನಿಮ್ಮ ಕಾಲೇಜ್ ಈ ವಿದ್ಯಾಭ್ಯಾಸದ ಹಂತವು ಆಗಿರುತ್ತೆ. ಶನಿ ದಶೆಯಲ್ಲಿ ಬಹಳಷ್ಟು ಏರಿಳಿತಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಶನಿ ದಶೆಯ ಪ್ರಾರಂಭದಲ್ಲಿ 3 ವರ್ಷಗಳು ಈ ಒಂದು ಭುಕ್ತಿ ಕಾಲವು ಹೆಚ್ಚು ಅಶುಭವನ್ನು ನೀಡುತ್ತೆ. ಯಾರಿಗೇ ಆಗಬಹುದು, ನಿಮ್ಮ ಜನ್ಮ ಲಗ್ನಕ್ಕೆ ಶನಿಯು ಯೋಗಕಾರಕ ಗ್ರಹವಾಗಿದ್ದರೂ ಇಲ್ಲಿ ಬಹಳಷ್ಟು ಅಶುಭ ಫಲಗಳನ್ನು ಈ ಗ್ರಹ ನೀಡ್ತಾರೆ. ಕೆಲವು ಶುಭ ಫಲಗಳನ್ನು ನೀಡ್ತಾರೆ, ಆದರೆ ಅಶುಭ ಫಲವನ್ನು ನೀಡ್ತಾರೆ. ಹಾಗೆ ಮುಂದುವರೆದು ಇಲ್ಲಿ ಶುಭ ಗ್ರಹಗಳು ಅಶುಭ ಫಲವನ್ನು ನೀಡೋದಿಲ್ವಾ ಅನ್ನುವುದು ನಿಮಗಿಲ್ಲಿ ಪ್ರಶ್ನೆ ಬರ್ಬೋದು. ಆದರೆ ಶುಭ ಗ್ರಹಗಳು ಅಶುಭವನ್ನು ನೀಡುತ್ತಾರೆ. ಅಂದರೆ ಮೀನ ರಾಶಿಯವರಿಗೆ ನಿಮ್ಮದು ಮೀನ ಲಗ್ನವೇ ಆಗಿದೆ ಅಂದುಕೊಂಡಾಗ ಮೀನ ಲಗ್ನಕ್ಕೆ ಶುಕ್ರ ಗ್ರಹವು ತೃತೀಯ ಮತ್ತು ಅಷ್ಟಮಾಧಿಪತಿಯಾಗಿ ಶುಕ್ರ ಭುಕ್ತಿ ಕಾಲದಲ್ಲಿ ಶುಕ್ರನು ಅಶುಭ ಫಲವನ್ನು ನೀಡುತ್ತಾರೆ. ಶುಕ್ರನೇನಾದರೂ ಅಶುಭ ಗ್ರಹಗಳೊಂದಿಗೆ, ಶನಿಯೊಂದಿಗೆ ಅಥವಾ ಕುಜಗ್ರಹದೊಂದಿಗೆ ಈ ರೀತಿ ಅಶುಭ ಗ್ರಹಗಳ ಒಂದು ಯುತಿಯಲ್ಲಿ ಅಶುಭ ಸ್ಥಾನದಲ್ಲಿ ಇದ್ದಾಗ, ಅಂದರೆ ಇಲ್ಲಿ 6ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನದಲ್ಲಿ ಈ ಗ್ರಹವು ಇದ್ದಾಗ ಅಶುಭವನ್ನು ನೀಡುತ್ತಾರೆ. ಅಶುಭ ಗ್ರಹಗಳ ಯುತಿಯಲ್ಲಿ ಇದ್ದಾಗ ಶುಕ್ರ ಭುಕ್ತಿ ಕಾಲವು ಅಶುಭವನ್ನು ನೀಡುತ್ತೆ. ಅದೇ ರೀತಿ ಇಲ್ಲಿ ಗುರುಭುಕ್ತಿ ಮತ್ತು ಇಲ್ಲಿ ಬುಧ ಭುಕ್ತಿಯು ಇದೇ ರೀತಿ ಇಲ್ಲಿ ಆ ಗ್ರಹಗಳ ಸ್ಥಾನ ಯಾವುದಿರುತ್ತೆ ಮತ್ತು ನಿಮ್ಮ ಲಗ್ನಕ್ಕೆ ಈ ಗ್ರಹಗಳು ಯೋಗಕಾರಕರೇ, ಇದೆಲ್ಲವನ್ನು ನೋಡಿ ನಾವು ಇಲ್ಲಿ ತಿಳಿಬೇಕಾಗುತ್ತೆ. ಈ ಗ್ರಹಗಳು ನೀಚ ಆದಾಗಲೂ ಅಸ್ತ ಆದಾಗಲೂ ಅಶುಭ ಫಲವನ್ನು ನೀಡುವಂಥದ್ದು ಬಹಳಷ್ಟಿದೆ. ಹಾಗಾಗಿ ಗ್ರಹಗಳ ಸ್ಥಿತಿ ಬಹಳ ಮುಖ್ಯವಾಗುತ್ತೆ. ಇನ್ನು ಪಾಪಗ್ರಹಗಳು ಅಂದರೆ ಮುಂದುವರೆದು ಶನಿ ದಶೆಯಲ್ಲಿ ರಾಹುಭುಕ್ತಿ ಕಾಲವು ಬಹಳಷ್ಟು ಹಿನ್ನಡೆಯನ್ನು ನೀಡುತ್ತೆ. ಅಂದರೆ ನಿಮ್ಮ ಜೀವನವನ್ನು ಯಾವುದಾದರೂ ಒಂದು ಸಮಸ್ಯೆಗೆ ಸಿಕ್ಕಿಸುವಂತಹ ಸಾಧ್ಯತೆಯೂ ಇಲ್ಲಿರುತ್ತೆ. ಯಾವುದಾದರೂ ಅನಾರೋಗ್ಯವು ಪೀಡಿತ ಆಗುವಂತಹ ಅಥವಾ ವಿದ್ಯಾಭ್ಯಾಸದಲ್ಲಿ ನಿಮಗೆ ಬಹಳಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆಯೂ ಇರುತ್ತೆ. ನಿಮಗೇನಾದರೂ ಉನ್ನತ ವಿದ್ಯಾಭ್ಯಾಸ ಯೋಗವಿದ್ದಲ್ಲಿ ಈ ಒಂದು ಭುಕ್ತಿ ಕಾಲದಲ್ಲಿ ಅಡೆತಡೆಗಳಿಂದಲೇ, ಸಮಸ್ಯೆಗಳಿಂದಲೇ ನೀವು ಅಂಕಗಳನ್ನು ಗಳಿಸೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಆದರೆ ಬೇರೆಲ್ಲ ವಿಷಯಗಳಲ್ಲಿಯೂ ನಿಮಗೆ ಆರೋಗ್ಯ ಆಗ್ಬೋದು, ಅಥವಾ ಕುಟುಂಬದಲ್ಲಿ ಆಗ್ಬೋದು, ಅಥವಾ ಸ್ಥಳ ಬದಲಾವಣೆ ಆಗ್ಬೋದು. ಈ ರೀತಿ ಈ ಗ್ರಹಗಳ ಎಫೆಕ್ಟ್ ಇದ್ದೇ ಇರುತ್ತೆ. ಶನಿ ದಶೆಯ ನಂತರದಲ್ಲಿ ಬರುವಂಥದ್ದು ಬುಧ ದಶೆ ಕಾಲ ಆಗಿರುತ್ತೆ. 17 ವರ್ಷಗಳ ಕಾಲ ಬುಧ ದಶೆಯು ನಿಮಗೆ ನಡೆಯೋದಾಗಿರುತ್ತೆ. ಇಲ್ಲಿ ಬುಧ ದಶೆಯು ನಿಮಗೆ ಒಳ್ಳೆಯ ಫಲವನ್ನು ನೀಡಬೇಕಂದ್ರೆ ಬುಧ ನಿಮ್ಮ ಲಗ್ನಕ್ಕೆ ಒಳ್ಳೆಯ ಸ್ಥಾನಾಧಿಪತಿಯಾಗಿರಬೇಕಾಗುತ್ತೆ. ಮತ್ತು ಶುಭ ಸ್ಥಾನದಲ್ಲಿ ಶುಭ ಗ್ರಹಗಳ
ಯೋಗ ನೀಡುವ ಗ್ರಹಗಳ ಒಂದು ಸಂಬಂಧ ಜೊತೆಯಲ್ಲಿ ಬುಧ ಗ್ರಹ ಇದ್ದರೆ ನಿಮಗೆ ಶುಭ ಫಲವನ್ನು ಈ ಗ್ರಹ ನೀಡುತ್ತಾರೆ. ಇಲ್ಲಿ ಬುಧ ದಶೆ ಬುಧ ಭುಕ್ತಿ ಕಾಲದಲ್ಲಿ ಆರಂಭದಲ್ಲಿಯೇ ಈ ಗ್ರಹ ನಿಮಗೆ ಶುಭ ನೀಡಬೇಕಂದ್ರೆ ನಿಮಗೆ ಶುಭ ಗ್ರಹಗಳ ಯುತಿಯಲ್ಲಿ ಈ ಗ್ರಹ ಇರಬೇಕಾಗುತ್ತೆ. ಇಲ್ಲ, ಈ ಒಂದು ಗ್ರಹವು ಅಶುಭ ಸ್ಥಾನದಲ್ಲಿ ಅಂದರೆ 12ನೇ ಸ್ಥಾನದಲ್ಲಿ ಬುಧ ಗ್ರಹವು ಇದ್ದು ಇಲ್ಲಿ ಪಾಪಗ್ರಹದ ಯುತಿಯಲ್ಲಿ ಅಂದರೆ ಕುಜಗ್ರಹದ ಸಂಬಂಧದಲ್ಲಿ ಅಥವಾ ಶನಿಗ್ರಹ ಸಂಬಂಧದಲ್ಲಿ ಇದ್ದಾಗ, ಇಲ್ಲಿ ರಾಹುಗ್ರಹ ಸಂಬಂಧದಲ್ಲಿ ಇದ್ದಾಗ ಇಲ್ಲಿ ಈ ಗ್ರಹಗಳ ಒಂದು ಜೊತೆಯಲ್ಲಿಯೂ ಇದ್ದು ಅಶುಭ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಕುಜಗ್ರಹದ ಯುತಿಯಲ್ಲಿ ಇದ್ದರೆ ಅಸ್ತ್ರ ಶಸ್ತ್ರ ಅಗ್ನಿ ಹೊಡೆದಾಟ, ಇಲ್ಲಿ ಆಯುಧಗಳಿಂದ ಅಪಾಯಗಳು ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಶನಿಯ ಯುತಿಯಲ್ಲಿ ಇದ್ದಾಗ ಅನಾರೋಗ್ಯ, ಇಲ್ಲಿ ಚಿಂತೆಗಳು, ಭವಿಷ್ಯದ ಚಿಂತೆ, ಈ ರೀತಿ ಇಲ್ಲಿ ಫಲವನ್ನು ಈ ಗ್ರಹವು ನೀಡೋದಿದೆ. ಹಾಗೆ ಇಲ್ಲಿ ಬಂಧುಗಳು ಮಿತ್ರರು ಎಲ್ಲರ ವಿರೋಧಗಳು ಆಗೋದಿದೆ. ಅಂದರೆ ಯಾವ ಗ್ರಹದ ಸಂಬಂಧದಲ್ಲಿ ಈ ಗ್ರಹ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಈ ಒಂದು ದಶೆಯಲ್ಲಿ ಯಾವ ಭುಕ್ತಿ ಕಾಲದಲ್ಲಿ ನೀವು ಇದ್ದೀರಾ ಆ ಗ್ರಹ ನಿಮಗೆ ಏನು ಫಲವನ್ನು ನೀಡುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಿಮಗೆ ಈಗ ಬುಧ ದಶೆ ನಡೀತಾ ಇದ್ದು ಇಲ್ಲಿ ರಾಹುಭುಕ್ತಿ ಕಾಲ ಅಥವಾ ಬುಧ ದಶೆ ನಿಮಗೆ ಕೊನೆಯಲ್ಲಿ ಶನಿ ಭುಕ್ತಿ ಕಾಲವೇನಾದರೂ ನಿಮಗೆ ನಡೀತಾ ಇದ್ದರೆ, ಈಗ 7.5 ನಡೀತಾ ಇರೋದ್ರಿಂದ ಬಹಳಷ್ಟು ಅಶುಭ ಫಲವನ್ನು ಇಲ್ಲಿ ನೀವು ಪಡೆದುಕೊಳ್ತೀರಾ. ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಬುಧ ದಶೆಯ ನಂತರದಲ್ಲಿ ಬರುವಂತಹ ದಶೆ 7 ವರ್ಷಗಳು ಕೇತು ದಶೆ ಬರುತ್ತೆ. ಕೇತು ದಶೆಯಲ್ಲಿ ಎಲ್ಲ ಗ್ರಹಗಳ ಭುಕ್ತಿ ಕಾಲವು, ಕೆಲವು ಗ್ರಹಗಳ ಭುಕ್ತಿ ಕಾಲವು 4 ತಿಂಗಳು, 5 ತಿಂಗಳು, 6 ತಿಂಗಳು, 8 ತಿಂಗಳು ಈ ರೀತಿ ಮುಗಿದು ಹೋಗುತ್ತೆ. ದೀರ್ಘಕಾಲದವರೆಗೆ ಎಫೆಕ್ಟ್ ಈ ಭುಕ್ತಿ ಕಾಲದಲ್ಲಿ ನಿಮಗೆ ಆಗೋದಿಲ್ಲ. ಆದರೆ ಇಲ್ಲಿ 7 ವರ್ಷಗಳಲ್ಲಿ ಈ ದಶೆ ಯಾವ ರೀತಿ ಎಫೆಕ್ಟ್ ಮಾಡ್ತಾರೆ ಅಂದರೆ, ಒಂದು ರೀತಿಯಲ್ಲಿ ನೀವು ಆಚಾರಗಳಿಂದ ಸ್ವಲ್ಪ ದೂರ ಇದ್ದು ರಹಸ್ಯವಾಗಿ ನೀವು ಇರುವಂತೆ, ಸ್ವಲ್ಪ ಇಚ್ಛಾಶಕ್ತಿಯ ಕೊರತೆಯು ನಿಮಗೆ ಬಾಹ್ಯ ಜಗತ್ತಿನ ಜೀವನದಲ್ಲಿ ಕಡಿಮೆಯಾದಂತೆ ಈ ಗ್ರಹ ಫಲವನ್ನು ನೀಡ್ತಾರೆ. ಇಲ್ಲಿ ಕೇತು ದಶೆಯು ಮುಗಿದ ನಂತರದಲ್ಲಿ ಬರುವಂತಹ ದಶೆ 20 ವರ್ಷ ಇರುವಂತಹ ಶುಕ್ರ ದಶೆ ಆರಂಭ ಆಗುತ್ತೆ. ಈ ಶುಕ್ರ ದಶೆಯ ಕಾಲದಲ್ಲಿ ಶುಕ್ರ ನಿಮಗೆ ಒಳ್ಳೆಯ ಫಲವನ್ನು ನೀಡಬೇಕಾದ್ರೆ ನಿಮಗೆ ಶುಕ್ರನು ನಿಮ್ಮ ಲಗ್ನಕ್ಕೆ ಯೋಗದ ಫಲವನ್ನು ನೀಡಬೇಕಾಗತ್ತೆ. ಇಲ್ಲಿ ಶುಕ್ರ ಗ್ರಹ ತುಂಬ ಶುಭವಾಗಿದ್ದು ಯೋಗ ಗ್ರಹವಾಗಿದ್ದರೂ ಕೆಲವು ಸಂದರ್ಭದಲ್ಲಿ ಶುಕ್ರ ಗ್ರಹ ಅಶುಭ ಫಲವನ್ನು ನೀಡಿರೋದನ್ನು ನಾವು ಅನುಭವದಲ್ಲಿ ನಾನು ನೋಡಿದ್ದೇನೆ. ಹಿಂದಿನ ಒಂದು ಅನುಭವದಲ್ಲಿ ನಾನು ತಿಳಿದಂತಹ ವಿಷಯ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸುಮಾರು ವರ್ಷಗಳ ಹಿಂದೆ 2015-16ರಲ್ಲಿ ತುಮಕೂರಿನಲ್ಲಿ ಒಬ್ಬರು ವ್ಯಕ್ತಿ ನನ್ನಲ್ಲಿ ಜ್ಯೋತಿಷ್ಯ ಕೇಳ್ತಾರೆ. ಅದು ಅವರದಲ್ಲ, ಅವರ ರಿಲೇಟಿವ್ ಒಬ್ಬರದ್ದು ಬಗ್ಗೆ ಕೇಳ್ತಾರೆ. ಅಂದರೆ ಅವರು ಹೊಸಕೋಟೆಯವರಾಗಿರ್ತಾರೆ, ಬೆಂಗಳೂರಿಂದ ಆ ಕಡೆ. ಆದರೆ ಆ ವ್ಯಕ್ತಿಯನ್ನು ನಾನು ನೋಡದೆ ಇಲ್ಲಿ ಜ್ಯೋತಿಷ್ಯದ ವಿಷಯಗಳನ್ನು ನಾನು ಇವರಿಗೆ ತಿಳಿಸಿರ್ತೇನೆ. ಅವರು ನನ್ನ ಬಳಿಗೆ ಬರುವಾಗ ಆಗಲೇ ಅವರಿಗೆ ವೃಷಭ ಲಗ್ನವಾಗಿ ಶುಕ್ರ ದಶೆ ಆರಂಭದಲ್ಲಿ 1 ವರ್ಷ ಆಗಿತ್ತು. ಶುಕ್ರ ದಶೆಯೇ ನಡೀತಾ ಇದ್ದದ್ರಿಂದ ಅವರಿಗೆ ವಿವಾಹ ಆಗಿತ್ತು. ಪ್ರಾರಂಭದಲ್ಲೇ ವಿವಾಹ ಆಗಿ 1 ವರ್ಷದ ಒಳಗೆ ಅವರ ಪತ್ನಿ, ಅಂದರೆ ವಿವಾಹ ಆಗಿ 1-2 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗ್ತಾರೆ. 9 ತಿಂಗಳಲ್ಲಿ ಡೆಲಿವರಿ ಸಮಯದಲ್ಲಿ ಅವರಿಗೇನೋ ಸಮಸ್ಯೆ ಆಗಿ ಪತ್ನಿ ಮಗು ಇಬ್ಬರು ಡೆತ್ ಆಗ್ತಾರೆ. ಆ ನಂತರದಲ್ಲಿ ನೋಡಿ, 1 ವರ್ಷದಲ್ಲಿ ಈ ರೀತಿ ಅವರಿಗಾಗುತ್ತೆ. ಮತ್ತು ಆ ನಂತರದಲ್ಲಿ ಇವರು ನನ್ನ ಬಳಿ ಬರುವಂಥದ್ದು. ಆಗ ಶುಕ್ರ ಭುಕ್ತಿಯೇ ನಡೀತಾ ಇರುತ್ತೆ. ಅವರಿಗೆ ಒಂದು ಸಣ್ಣ ಪರಿಹಾರವನ್ನು ನಾನು ತಿಳಿಸಿರ್ತೇನೆ. ಮತ್ತು ವಿವಾಹ ಆಗಬೇಕು, ಅವ್ರು ಮಾಡಬೇಕು ಅಂತ ಬಂದು ಕೇಳಿರ್ತಾರೆ. ಶುಕ್ರವಾರಗಳಂದು ಮಾಡುವಂತಹ ಪರಿಹಾರವನ್ನು ನಾನು ಅವ್ರಿಗೆ ತಿಳಿಸ್ತೇನೆ.
ಒಂದೆರಡು ತಿಂಗಳಲ್ಲಿ ಮತ್ತೊಂದು ವಿವಾಹವು ಆಗುತ್ತೆ. ನೋಡಿ, ಶುಕ್ರಭುಕ್ತಿ ಕಾಲದಲ್ಲಿಯೇ ಶುಕ್ರ ಈ ರೀತಿ ಫಲವನ್ನು ನೀಡಿದ್ದಾರೆ. ಒಂದು ವಿವಾಹ ಆಗಿ ಅದು ಇಲ್ಲಿ ಡೆತ್ ಆಗಿ ಮತ್ತೊಂದು ವಿವಾಹವನ್ನು ಅವರ ಭುಕ್ತಿ ಕಾಲದಲ್ಲೇ ಇಲ್ಲಿ ಶುಕ್ರ ನೀಡಿರುವಂಥದ್ದು. ಅವರ ಜನ್ಮ ಜಾತಕದಲ್ಲಿ ಶುಕ್ರ ವೃಷಭ ಲಗ್ನಾಧಿಪತಿಯಾಗಿ ಒಳ್ಳೆ ಸ್ಥಾನದಲ್ಲೇ ಇರುವುದು ನನಗೆ ನೆನಪಿದೆ. ಈ ರೀತಿ ಈ ಗ್ರಹ ಫಲವನ್ನು ನೀಡಿರೋದು ಅಂದರೆ ಈ ಶುಭ ಗ್ರಹಗಳು ಇಲ್ಲಿ ಅಶುಭವನ್ನು ನೀಡೋದಿಲ್ಲ ಅನ್ನುವಂಥದ್ದಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಬಹಳಷ್ಟು ಅಶುಭ ಫಲಗಳನ್ನು ಇಲ್ಲಿ ಈ ಶುಭ ಗ್ರಹಗಳೇ ನೀಡಿರ್ತಾರೆ. ಶುಭ ಸ್ಥಾನಾಧಿಪತಿಯಾಗಿಯೂ ಅಂದರೆ ನೋಡಿ, ಈ ಗ್ರಹಗಳ ವಿಷಯವನ್ನು ನಾವು ಸರಿಯಾಗಿ ತಿಳಿದು ಫಲಗಳನ್ನು ತಿಳಿಸ್ಬೇಕಾಗತ್ತೆ. ಇಲ್ಲಿ ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ಇರುವಾಗ ಬಹಳಷ್ಟು ಇಲ್ಲಿ ಅಶುಭವನ್ನು ನೀಡ್ತಾರೆ. ಆದರೆ ಶುಕ್ರ ಗ್ರಹ ಯೋಗಕಾರಕ ಗ್ರಹದ ಸಂಬಂಧದಲ್ಲಿ ಇದ್ದಾಗ ಇದರ ಫಲಗಳು ಇಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಈ ಒಂದು ಗ್ರಹಗಳ ಸ್ಥಿತಿಯಿಂದಲೇ ನಿಮ್ಮ ದಶಾಕಾಲದಲ್ಲಿ ಏನು ಫಲಗಳು ಸಿಗುತ್ತೆ ಅನ್ನೋದನ್ನು ನಾವು ಸರಿಯಾಗಿ ತಿಳಿಬಹುದು. ಗೋಚಾರದಲ್ಲಿನ ಫಲಗಳನ್ನು ಜ್ಯೋತಿಷಿಗಳು ತಿಳಿಸ್ತಾ ಇರ್ತಾರೆ, ನಾನು ತಿಳಿಸ್ತಾ ಇರ್ತೇನೆ. ಆದರೆ ಈ ಫಲಗಳು, ಗೋಚಾರದ ಫಲಗಳು ನಿಮಗೆ ಸಿಗೋದು ಹೇಗೆ ಅಂದರೆ, ನಿಮಗೆ ನಿಮ್ಮ ಜನ್ಮ ಗ್ರಹಗಳ ದಶೆ, ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ಗ್ರಹದ್ದು ನಡೀತಾ ಇದೆ, ಅದರಂತೆ ನಿಮಗೆ ಫಲಗಳು ಇಲ್ಲಿ ಗೋಚಾರದಲ್ಲಿ ನಿಮಗೆ ಇಲ್ಲಿ ಸಪೋರ್ಟಿವ್ ಆಗಿ ಸಿಗುವಂಥದ್ದು. ಮುಖ್ಯವಾಗಿ ದಶಾಕಾಲ ಭುಕ್ತಿ ಕಾಲಗಳಲ್ಲಿಯೇ ನಿಮಗೆ ಹೆಚ್ಚಿನ ಫಲಗಳು ನಿಮಗೆ ಸಿಗೋದು. ಗೋಚಾರದ ಫಲಗಳು ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ದಶಾಕಾಲ ಭುಕ್ತಿ ಕಾಲವೇ ಇಲ್ಲಿ ಮುಖ್ಯವಾಗಿರುತ್ತೆ. ನಾನು ನಿಮಗೆ ಒಂದು ಜಾತಕವನ್ನು ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನನ ಆದಂತಹ ಒಬ್ಬ ಸ್ತ್ರೀಯ ಜಾತಕದಲ್ಲಿ ಇಲ್ಲಿ ಉದಾಹರಣೆಯಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಸಾಡೆಸಾತಿ ನಡೆಯುವಾಗ ನೀವು ಹೇಗಿರಬೇಕು ಅನ್ನುವುದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಜೀವನದಲ್ಲಿ ಎಂಥವರಿಗೆ ಹೆಚ್ಚಿನ ಅಶುಭ ಫಲಗಳು ದೊರೆಯುತ್ತದೆ ಅನ್ನೋದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಈ ಸ್ತ್ರೀಯು ನನ್ನ ಅಂದರೆ ಇವರ ಕುಟುಂಬದವರು ನನ್ನ ಬಳಿ ಬಂದಿರುವುದು 2017-18 ಈ ಸಮಯದಲ್ಲಿ ಬಂದಿರುವಂತಹ ನೆನಪು ನನಗಿರುವಂಥದ್ದು. ಇವರ ಜನನ 17/6ನೇ ತಿಂಗಳು 1998ರಲ್ಲಿ ಇವರ ಜನನ ಆಗುತ್ತೆ. 17/6 ಅಂದರೆ ಜೂನ್ 1998ರಲ್ಲಿ ಇವರ ಜನನ ಆಗುತ್ತೆ. ಇವರು ಮಧ್ಯಾಹ್ನ ಮೇಲೆ 3:16 ಇವರ ಜನನ ಆಗಿರುತ್ತೆ. ಈ ಜನನ ಕಾಲದಲ್ಲಿ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದವು ಇವರದ್ದಾಗಿದೆ. ಲಗ್ನವು ತುಲಾ ಲಗ್ನವಾಗಿದೆ. ಇವರು ಜನನ ಆಗುವಾಗಲೇ ಇವರಿಗೆ ಗುರು ದಶೆಯಲ್ಲಿ ರಾಹು ಭುಕ್ತಿ ಕಾಲದಲ್ಲಿಯೇ ಇವರ ಜನನ ಆಗಿದೆ. ಆ ಭುಕ್ತಿ ಕಾಲವು ಬಹಳಷ್ಟು ಇವರಿಗೆ ಆ ಮಗುವಿನಿಂದಲೇ ಎಫೆಕ್ಟ್ ಮಾಡಿರುತ್ತೆ. ಮತ್ತು ಶನಿ ದಶೆ ಆರಂಭದಲ್ಲಿ ಅಂದರೆ ಇವರಿಗೆ 4-5 ವರ್ಷ ಬಹಳಷ್ಟು ಇಲ್ಲಿ ಎಫೆಕ್ಟ್ ಈ ಗ್ರಹಗಳು ಮಾಡಿರ್ತವೆ. ಏಕೆಂದರೆ ಶನಿ ಇಲ್ಲಿ ಯಾಕೆ ಅಶುಭ ಫಲವನ್ನು ನೀಡ್ತಾರೆ, ಇಲ್ಲಿ ತುಲಾ ಲಗ್ನಕ್ಕೆ ಶನಿಯು ನೀಚ ಸ್ಥಾನದಲ್ಲಿ 7ಮ ಸ್ಥಾನದಲ್ಲಿ ಇರೋದನ್ನು ಈ ಜಾತಕದಲ್ಲಿ ನಾವು ನೋಡ್ಬೋದು. 4ಥ ಸ್ಥಾನಾಧಿಪತಿಯಾಗಿ 5ಮ ಸ್ಥಾನಾಧಿಪತಿಯಾಗಿ ನೀಚ ಸ್ಥಾನದಲ್ಲಿ ಈ ಗ್ರಹ ಇದ್ದು, ಈ ಗ್ರಹ ನೀಚ ಆಗಿರೋದ್ರಿಂದ ಇವರಿಗೆ ತಾಯಿಯನ್ನು ಇವರು ಕಳೆದುಕೊಳ್ತಾರೆ ಚಿಕ್ಕ ವಯಸ್ಸಿನಲ್ಲೇ. ಇವರು ನನ್ನ ಬಳಿ ಬಂದಿರೋದು ಯಾಕೆ ಅಂದರೆ, ಇವರಿಗೆ ಕಾಲೇಜ್ PU ಹಂತದಲ್ಲಿ ಇರುವಾಗ ವಿವಾಹ ಆಗುತ್ತೆ. ವಿವಾಹ ಆಗಿ ಇವರು ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರಿಂದ ಇವರ ಅತ್ತೆ ಮನೆಯವರು ನನ್ನ ಬಳಿ ಕರೆದುಕೊಂಡು ಬರ್ತಾರೆ. ಮಕ್ಕಳಾಗಿರೋದಿಲ್ಲ ಇವರಿಗೆ, ಮದುವೆ ಆಗಿ 1-2 ವರ್ಷ ಆಗಿರುತ್ತೆ. ಆ ಸಂದರ್ಭದಲ್ಲಿ ಇವರ ಜಾತಕವನ್ನು ನಾನು ಪರಿಶೀಲಿಸಿದಾಗ ಇವರ ಸಂತಾನ ಸ್ಥಾನ
ಆ ಸ್ಥಾನಾಧಿಪತಿಯು ಶನಿಗ್ರಹ ನೀಚ ಆಗಿ ಇರೋದ್ರಿಂದ ಮತ್ತು ಆ ಸ್ಥಾನದಲ್ಲಿ ಕೇತುಗ್ರಹ ಇರೋದ್ರಿಂದ, ಕೇತುಗ್ರಹ ಶತಭಿಷ ನಕ್ಷತ್ರದಲ್ಲಿ ಇರೋದ್ರಿಂದ ಮತ್ತು ಗುರುಗ್ರಹವು ಷಷ್ಠ ಸ್ಥಾನದಲ್ಲಿ ಇರೋದರಿಂದ ಇದೆಲ್ಲವನ್ನು ಗಮನಿಸಿ ನೀವು ಶೀಘ್ರವಾಗಿ ಅಂದರೆ ಸಂತಾನವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇನೆ. ಅವರ ಪತಿಯ ಜಾತಕದಲ್ಲಿ ಶುಕ್ರ ಬೀಜ ಫಲವನ್ನು ತಿಳಿಸುವಂತಹ ಆ ಗ್ರಹ ಅಗ್ನಿತತ್ವ ರಾಶಿಯಲ್ಲಿ ಇರೋದನ್ನು ನಾನು ನೋಡಿ ನೀವು ಈ ವರ್ಷವೇ ಮಕ್ಕಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಅವರಿಗೆ ತಿಳಿಸಿರ್ತೇನೆ. ಅದರಂತೆ ನನ್ನ ಬಳಿ ಬಂದು ಹೋಗಿ 2-3 ತಿಂಗಳಲ್ಲಿ ಅವರಿಗೆ ಅಲ್ಲಿ ಗರ್ಭಿಣಿ ಆಗ್ತಾರೆ. ಗರ್ಭಿಣಿ ಆದ ನಂತರ ಇವರು ನನಗೆ ಕರೆ ಮಾಡ್ತಾರೆ, ಈ ಮಗು ನನಗೆ ಬೇಡ ಆಗಿತ್ತು, ನನ್ನ ವಯಸ್ಸಿನ ಬಹಳ ಚಿಕ್ಕದು ಅಂತ ಹೇಳಿ. ನೋಡಿ, ಇವರ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದರೆ, ಯಾರಾದರೂ ಹೇಳಿದರೆ ಕೇಳುವಂತಹ ವ್ಯಕ್ತಿತ್ವ ಇವರದಲ್ಲ. ಇವರು ನನ್ನ ಬಳಿ ಬಂದಾಗಲೂ ನಾನು ಹೇಳಿದಂತಹ ಯಾವ ಮಾತಿಗೂ ತಲೆ ತಗ್ಗಿಸಿ ಕೇಳಿಲ್ಲ ಇವರು. ಅಂದರೆ ಒಂದು ರೀತಿಯ ಆ್ಯಟಿಟ್ಯೂಡ್ ಅವರದ್ದು ಅಲ್ಲಿ ನಾವು ತಕ್ಷಣವೇ ನೋಡ್ಬೋದು, ಇಂತಹ ಒಂದು ವ್ಯಕ್ತಿತ್ವ. ಆ ನಂತರದಲ್ಲಿ ಅವರು ಹೀಗೆ ನನಗೆ ಕರೆ ಮಾಡ್ತಾರೆ, ಈ ಮಗು ಬೇಡ ಆಗಿತ್ತು ಅಂತ ಹೇಳಿ. ನೋಡಿ, ಈ ಥರದ ಒಂದು ಸಂದರ್ಭಗಳಲ್ಲೆಲ್ಲ ನಾವು ಸರಿಯಾಗಿ ಅವರ ಮೈಂಡಿಗೆ ಹೋಗುವಂತೆ ತಿಳಿ ಹೇಳಬೇಕಾಗುತ್ತೆ. ಆ ನಂತರ ಅವರಿಗೆ 6-7 ತಿಂಗಳಾಗುತ್ತೆ. ಮತ್ತೆ ಇವರು ಮನೆಯಲ್ಲಿ ಇರುವಂಥ ಅತ್ತೆ ಇಲ್ಲಿ ಗಂಡನೊಂದಿಗೆ ಮನಸ್ತಾಪ ಮಾಡಿಕೊಂಡು ಇವರು ಅಪ್ಪನ ಮನೆಗೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಇವರ ಅತ್ತೆಗೆ ಹೇಳ್ತೇನೆ, ಅವ್ರಿಗೆ ತಾಯಿ ಇಲ್ಲ, ನೀವು ಹೋಗಿ ಡೆಲಿವರಿ ಆಗುವ ಮೊದಲೇ ನೀವು ಹೋಗಿ ಅವರನ್ನು ನೋಡ್ಕೊಳ್ಳಿ ಅನ್ನೋದನ್ನು ಹೇಳ್ತೇನೆ. ಅಲ್ಲಿ ಹೋಗಿ ಇವರು ಇಲ್ಲಿಂದ ಹೋಗಿ ನೋಡಿಕೊಂಡು ಅಲ್ಲಿಂದ ಒಂದು 10-12 ದಿನ ಆಗುವಾಗ ಡೆಲಿವರಿ ಆಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ಆರೈಕೆ ಮಾಡಿ ನೋಡ್ಕೊಳ್ತಾರೆ. ನೋಡಿ, ಇಷ್ಟೆಲ್ಲ ಜೀವನದಲ್ಲಿ ಆದರೂ ಇವರ ಆ್ಯಟಿಟ್ಯೂಡ್ ಬದಲಾಗೋದಿಲ್ಲ, ಇವರ ಪರ್ಸ್ನಾಲಿಟಿನಲ್ಲಿ ಏನು ವ್ಯತ್ಯಾಸಗಳಾಗೋದಿಲ್ಲ. ಇಲ್ಲಿ ಜಗಳಗಳು ಆಗ್ತಲೇ ಇರುತ್ತೆ. ಇವರ ಒಂದು ಕಂಪ್ಲೇಂಟ್ ಏನಿರುತ್ತೆ ಅಂದರೆ, ನನ್ನ ಪತಿ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ, ನನಗೆ ಅದನ್ನು ಕೊಡಿಸೋದಿಲ್ಲ, ಇದನ್ನು ತಿನ್ನೋಕ್ಕೆ ಕರ್ಕೊಂಡು ಹೋಗಲ್ಲ. ಇಂಥ ಒಂದು ವಿಷಯಗಳಲ್ಲಿಯೇ ಇವರ ಹೆಚ್ಚಿನ ಒಂದು ವಿಷಯಗಳು ನನಗೆ ಬಂದಿರೋದು. ನೋಡಿ, ಈ ಥರ ಇರುವಂತಹ ಒಂದು ವಿಷಯಗಳಲ್ಲಿ ಜೀವನದಲ್ಲಿ ನೋಡಿ, ಇಂಥದ್ದಕ್ಕೆ ಹೆಚ್ಚು ಮಹತ್ವವನ್ನು ಯಾರು ಕೊಡ್ತಾರೆ, ಯಾರು ಕೊಡೋದಿಲ್ಲ ಅನ್ನೋದು ನಿಮಗೆ ತಿಳಿದಿರುತ್ತೆ. ಆದರೆ ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ಮನೆಯಲ್ಲಿ ಜಗಳಗಳು ಕಲಹಗಳು ಆಗೋದು ಇದು ಸರಿ ಅಲ್ಲ. ಆದರೆ ಮತ್ತು ಈಗಲೂ ಈಗ 1-2 ವರ್ಷದ ಹಿಂದೆಯೂ ನಾನು ಬಹಳಷ್ಟು ಅವರಿಗೆ ಮಾತಾಡಿದ್ದೇನೆ. ಈ ಒಂದು ಕಲಹ ವ್ಯಾಜ್ಯಗಳು ನಡೆದು ಅವರು ಮನೆಯನ್ನು ಬಿಟ್ಟು ಅಪ್ಪನ ಮನೆಯಲ್ಲಿರುವಾಗ ನನಗೆ ಬಹಳಷ್ಟು ರಿವರ್ಸ್ ಹೇಳಿದ್ದಾರೆ. ಅಂದರೆ ಅವರಿಗೆ ಯಾವ ಹಿರಿಯರ ಮಾತು ಅವರು ಲೆಕ್ಕಿಸೋದಿಲ್ಲ. ಇಂತಹ ಒಂದು ಆ್ಯಟಿಟ್ಯೂಡ್ ಇರುವಂತಹ ಒಂದು ವ್ಯಕ್ತಿತ್ವದವರಿಗೆ ಇಲ್ಲಿ ಶನಿ 7.5 ಸಂದರ್ಭದಲ್ಲಿ ಬಹಳಷ್ಟು ಅಶುಭ ಫಲವನ್ನು ನೀಡ್ತಾರೆ ಅನ್ನೋದನ್ನು ನಾನು ತಿಳಿಸ್ತಾ ಇರೋದು. ಏಕೆಂದರೆ ಯಾರು ಪ್ರಕೃತಿಗೆ ಶರಣಾಗಿ ಗುರು ಹಿರಿಯರನ್ನು ಗೌರವಿಸಿ ಬದುಕಿ ಬಾಳ್ತಾರೆ ಅಂಥವರಿಗೆ ಇಲ್ಲಿ ಅಶುಭ ಫಲಗಳು ಕಡಿಮೆ ಇರುತ್ತೆ. ಆದರೆ ಯಾವಾಗ ಇಂಥ ಅಹಂಕಾರವು ಮನುಷ್ಯನಿಗೆ ಹೆಚ್ಚಾಗಿರುತ್ತೆ, ಅಲ್ಲಿ ಶನಿ ತನ್ನ ಕೆಲಸವನ್ನು ಹೆಚ್ಚಾಗಿ ಮಾಡ್ತಾರೆ. ಹಾಗಾಗಿ ನೀವು ಶರಣಾಗತರಾಗಬೇಕು. ಮೀನರಾಶಿಯವರು ಒಂದು ಪ್ರಕೃತಿಗೆ, ವಿಶ್ವಶಕ್ತಿಗೆ ಶರಣಾಗತರಾಗಬೇಕು. ಇಲ್ಲಿ ತನ್ನಲ್ಲಿ ತಾನು ದೇವರನ್ನು ಕಂಡುಕೊಂಡು ಇತರರಲ್ಲಿಯೂ ದೇವರಿದ್ದಾರೆ ಅನ್ನುವುದನ್ನು ನೀವು ಕಂಡು ಬದುಕಬೇಕಾಗತ್ತೆ. ಏಕೆಂದರೆ
ಅದು ಯಾರಿಗೆ ಅರಿವಾಗುತ್ತೆ ಅಂಥವರು ಜಗತ್ತನ್ನು ನೋಡುವಂತಹ ದೃಷ್ಟಿಯೇ ಪ್ರೀತಿಯಿಂದ ತುಂಬಿರುತ್ತೆ. ಈ ಒಂದು ಜೀವನವನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಇಲ್ಲವಾದಲ್ಲಿ ಇಲ್ಲಿ ಈ ಥರ ಅಹಂಕಾರ ಇದ್ದಲ್ಲಿ ನಿಮಗೆ ಶನಿಯ ಅಶುಭ ಫಲಗಳು ಖಂಡಿತವಾಗಿಯೂ ಸಿಗತ್ತೆ. ನೋಡಿ, ಇವರ ಪತಿಯೊಂದಿಗೆ ಇವರು ಇಲ್ಲಿ ಕಲಹಗಳಾಗೋದಕ್ಕೆ ಕಾರಣ ಏನಂದರೆ, ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮದಲ್ಲಿ ಇದ್ದಾಗ ಕುಜದೋಷ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ ಮತ್ತು ಸ್ತ್ರೀಯರಿಗೆ ಅಮಂಗಲಿ ದೋಷ ಅನ್ನೋದನ್ನು ಇಲ್ಲಿ ತಿಳಿಸಲಾಗುತ್ತೆ. ಅಂದರೆ ಇಷ್ಟೆಲ್ಲ ಇದ್ದರೂ ಇಲ್ಲಿ ಸ್ತ್ರೀ ಆದವರು ಸರಿಯಾದ ರೀತಿಯಲ್ಲಿ ಜೀವನವನ್ನು ಮಾಡಬೇಕಾಗತ್ತೆ. ಮಾಡಿಲ್ಲವಾದರೆ ಆ ಮನೆಗೆ ಮತ್ತು ಆ ಪುರುಷನಿಗೆ ಇಲ್ಲಿ ಇವರ ಜಾತಕವು ಅಶುಭವನ್ನು ನೀಡುತ್ತೆ. ಈ ಒಂದು ಜಾತಕವನ್ನೇ ಯಾಕೆ ನಾನು ತಿಳಿಸಿದ್ದೆ ಅಂದರೆ, ಇಲ್ಲಿ ಶನಿಯ ಫಲಗಳು ನಿಮಗೆ ಅರ್ಥ ಆಗಬೇಕು. ನಾವು ಪ್ರಕೃತಿಯನ್ನು ಗೌರವಿಸಿ ಬದುಕಬೇಕಾಗುತ್ತೆ, ಇನ್ನೊಬ್ಬರಿಗೆ ಹೊಂದಿಕೊಂಡು ನಾವು ಬದುಕಬೇಕಾಗುತ್ತೆ. ಈಗಲೂ ಅವರು ಪತಿಯ ಮನೆಯಲ್ಲ, 3-4 ತಿಂಗಳಿಂದ ಅವರು ಮತ್ತೆ ಹೀಗೆ ಏನೋ ಮನಸ್ತಾಪ ಮಾಡಿಕೊಂಡು ಹೋಗಿ ಅವರ ಅತ್ತೆಯವರಿಗೆ ಏನು ತಿಳಿಸಿದ್ದಾರೆ ಅಂದರೆ, ಇರುವಂತಹ ಪ್ರಾಪರ್ಟಿಯಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಮನೆಯ ಬಾಡಿಗೆಯನ್ನು ನನಗೆ ಬರುವಂತೆ ಕೊಡಿ, ಇದನ್ನು ನನಗೆ ಕೊಡಿ ಅಂದರೆ ಈ ರೀತಿಯೆಲ್ಲ ಡಿಮಾಂಡ್ ಮಾಡುವಂತಹ, ಅಂದರೆ ನೋಡಿ, ಮನುಷ್ಯ ಜೀವನವನ್ನು ಹೇಗೆ ಮಾಡಬೇಕಂದ್ರೆ ಇನ್ನೊಬ್ಬರಿಂದ ಈ ರೀತಿ ಕೇಳಿ ಬದುಕಬಾರದು. ತನಗೆ ಬೇಕಂದರೆ ತಾನು ಉದ್ಯೋಗಸ್ಥರಾಗಬೇಕು, ದುಡಿಬೇಕು, ನಮಗೆ ಬೇಕಾದದ್ದನ್ನು ನಾವು ಗಳಿಸಬೇಕು. ಇನ್ನೊಬ್ಬರ ಮನೆಗೆ ಬಂದು ನಮಗೆ ಅದು ಕೊಡಿ, ಇದು ಕೊಡಿ, ಆ ಬಾಡಿಗೆ ಕೊಡಿ, ಆ ಮನೆ ಕೊಡಿ, ಈ ರೀತಿ ಬದುಕೋದ್ರಿಂದ ಇಲ್ಲಿ ಜೀವನ ಅನ್ನೋದು ಇಲ್ಲಿ ನೆಮ್ಮದಿಯಾಗಿ ನಿರ್ಮಾಣ ಆಗೋದಿಲ್ಲ. ಎಲ್ಲ ಸ್ತ್ರೀಯರು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಾದಂತಹ ಏನು ಬೇಕು ನಿಮ್ಮ ಸಂತೋಷಕ್ಕಾಗಿ, ಅದಕ್ಕೆ ನೀವು ಒಂದಿಷ್ಟು ಹಣವನ್ನು ಸಂಪಾದನೆಯನ್ನು ಸ್ವಾಭಿಮಾನದಿಂದ ಮಾಡುವುದನ್ನು ನೀವು ರೂಪಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಮುಂದುವರೆದು ಬರುವಂತಹ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರದ ನಂತರದಲ್ಲಿ ಬರುವಂತಹ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಆಗಿದೆ. ಉತ್ತರ ಭಾದ್ರ ನಕ್ಷತ್ರದಲ್ಲಿ ನೀವು ಜನಿಸಿದರೆ ನಿಮಗೆ ಪ್ರಾರಂಭದಲ್ಲಿಯೇ ಶನಿ ದಶೆಯಲ್ಲಿ ನೀವು ಜನಿಸ್ತೀರಾ. ನೀವು ಯಾವ ಪಾದದಲ್ಲಿ ಜನನ ಆಗಿದ್ದೀರಾ ಅದರಂತೆ ಇಷ್ಟು ವರ್ಷಗಳು ನಿಮಗೆ ಈ ದಶೆ ನಡೆಯೋದು ಇರುತ್ತೆ. ಇಲ್ಲಿ ಶನಿ ದಶೆ ಆರಂಭದಲ್ಲಿ ಇಲ್ಲಿ ಬಹಳಷ್ಟು ಏರಿಳಿತಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಬಾಲ್ಯ ಜೀವನ ಆಗಿರೋದ್ರಿಂದ ನಿಮಗಷ್ಟು ಗೊತ್ತಾಗೋದಿಲ್ಲ. ಕೆಲವರಿಗೆ ಗೊತ್ತಾಗುತ್ತೆ, ಕೇಳುವಾಗ ಹೇಳ್ತಾರೆ, ಹೌದು ನಾನು 7th ಸ್ಟ್ಯಾಂಡರ್ಡಲ್ಲಿ ಹೀಗೆ, 6th ಸ್ಟ್ಯಾಂಡರ್ಡಲ್ಲಿ ಹೀಗೆ ಆಗಿತ್ತು, ಈ ಹೈಸ್ಕೂಲ್ ಮಟ್ಟದಲ್ಲಿ ಈ ಥರ ಕಷ್ಟಪಟ್ಟೆ, ಇದೆಲ್ಲ ಹೇಳ್ತಾರೆ. ಆದರೆ ಈ ಒಂದು ಶನಿ ದಶಾ ಕಾಲದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಶನಿ ದಶೆಯ ನಂತರದಲ್ಲಿ ಬರುವಂತಹ ದಶೆ ಬುಧ ದಶೆ ಆಗಿರುತ್ತೆ. ಶನಿ ದಶೆಯಲ್ಲಿ ನಾನು ಎಲ್ಲ ಒಂದು ದಶಾಕಾಲದಲ್ಲೂ ತಿಳಿಸ್ತೇನೆ. ಶನಿ ದಶೆಯಲ್ಲಿ ಶನಿ ಭುಕ್ತಿ ಕಾಲ ಎಫೆಕ್ಟ್ ಮಾಡುತ್ತೆ ಹೆಚ್ಚಾಗಿ. ಶನಿ ದಶೆಯಲ್ಲಿ ಹಾಗೆ ರಾಹು ಭುಕ್ತಿ ಕಾಲವು ಹೆಚ್ಚು ಎಫೆಕ್ಟ್ ಮಾಡುತ್ತೆ, ಬಹಳಷ್ಟು ಹಿನ್ನಡೆ ಮಾರಕ ಫಲವನ್ನು ನೀಡುತ್ತೆ. ಈ ಶನಿ ಗ್ರಹವೇನಾದರೂ ಅಶುಭವಾಗಿ ಅಷ್ಟಮದಲ್ಲಿ ಅಥವಾ 12ನೇ ಸ್ಥಾನದಲ್ಲಿ ಈ ರೀತಿ ಇದ್ದಾಗ, ಅಥವಾ ಶತ್ರು ಗ್ರಹವಾಗಿ, ಈಗ ಸಿಂಹ ಲಗ್ನಕ್ಕೆ ಶನಿ ಶತ್ರುಗ್ರಹ ಈ ರೀತಿ ಇದ್ದಾಗ ಈ ಗ್ರಹಗಳು ಅಶುಭವನ್ನು ನೀಡ್ತಾರೆ. ಶನಿ ದಶೆಯ ನಂತರದಲ್ಲಿ ಬರುವಂತಹ ದಶೆ ಬುಧ ದಶೆಯಾಗಿರುತ್ತೆ. ಬುಧ ದಶೆಯಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಿಮ್ಮ ಒಂದು ಹೈಯರ್ ಎಜುಕೇಷನ್ ಅಥವಾ ನಿಮ್ಮ
ಉದ್ಯೋಗದ ಒಂದು ಕಾಲ ಆಗಿರುತ್ತೆ. ಈ ಬುಧ ದಶೆಯಲ್ಲಿ ಎಲ್ಲರಿಗೂ ಹೆಚ್ಚು ವ್ಯಾಪಾರ ವ್ಯವಹಾರ ಅಥವಾ ಸಾಫ್ಟ್ವೇರ್, ಕಂಪ್ಯೂಟರ್ ಟೆಕ್ನಾಲಜಿ ಇಂಥದ್ರ ಬಗ್ಗೆ ಅಥವಾ ಬೋಧನೆ ಮಾಡುವಂಥದ್ದು, ಈ ಲೆಕ್ಕ ಬ್ಯಾಂಕಿಂಗ್ ಇಂಥ ಸಂಬಂಧಪಟ್ಟಂತಹ ಉದ್ಯೋಗಗಳಲ್ಲಿ ಹೆಚ್ಚು ನಿಮಗೆ ಇಂಟ್ರೆಸ್ಟ್ ಇರುತ್ತೆ. ಈ ಒಂದು ಈ ಬುಧ ದಶೆಯಲ್ಲಿ ಬಹಳ ಚಟುವಟಿಕೆಯಿಂದ ನೀವು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೋದು. ಆದರೆ ಬುಧ ದಶೆಯಲ್ಲಿ ಇನ್ನುಳಿದ 9 ಗ್ರಹಗಳ ಭುಕ್ತಿ ಕಾಲವು ಬರೋದು ಇದೆ. ಇಲ್ಲಿ ಬುಧ ದಶೆಯಲ್ಲಿ ನಿಮಗೆ ತುಂಬ ಎಫೆಕ್ಟ್ ಮಾಡುವಂತಹ ರಾಹು ಭುಕ್ತಿ ಕಾಲ ಮತ್ತು ಕೊನೆಯಲ್ಲಿ ಬರುವಂತಹ ಶನಿ ಭುಕ್ತಿ ಕಾಲವು ತುಂಬ ಎಫೆಕ್ಟ್ ಮಾಡುತ್ತೆ. ಈ ಭುಕ್ತಿ ಕಾಲಗಳು ಈಗ ನಿಮಗೇನಾದರೂ ನಡೀತಾ ಇದ್ದರೆ ಸಾಡೆ ಇರೋದ್ರಿಂದ ನೀವು ಹೆಚ್ಚು ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಬುಧ ದಶೆಯ ನಂತರ ಬರುವಂಥದ್ದು 7 ವರ್ಷಗಳು ಕೇತು ಭುಕ್ತಿ ಕಾಲ ಕೇತು ದಶೆ ಕಾಲ ಆಗಿರುತ್ತೆ. 7 ವರ್ಷಗಳ ಕಾಲ. ಇಲ್ಲಿ ಬರುವಂತಹ ಈ 7 ವರ್ಷಗಳಲ್ಲಿ ಎಲ್ಲ ಗ್ರಹಗಳ ಕಾಲವು ತುಂಬ ಶಾರ್ಟ್ ಪೀರಿಯಡ್ ಇರುತ್ತೆ. ಹೆಚ್ಚು ದೀರ್ಘಕಾಲ ನಿಮ್ಮ ಜೀವನಕ್ಕೆ ಇಲ್ಲಿ ಎಫೆಕ್ಟ್ ಆಗಲ್ಲ. ಏನಾದರೂ 1 ವರ್ಷದೊಳಗೆ ಇಲ್ಲಿ ಏರಿಳಿತಗಳು ಇರುತ್ತೆ ಈ ಗ್ರಹಗಳದ್ದು. ಕೇತು ದಶೆಯ ನಂತರದಲ್ಲಿ ಬರುವಂತಹ ದಶೆ 20 ವರ್ಷಗಳು ಶುಕ್ರ ದಶೆ ಆಗಿರುತ್ತೆ. ಇಲ್ಲಿ ಶುಕ್ರ ಗ್ರಹ 20 ವರ್ಷಗಳಲ್ಲಿ ನಿಮ್ಮ ಉದ್ಯೋಗ ಅಂದರೆ ಒಂದು 40 ವರ್ಷದ ನಂತರದಲ್ಲಿ ಬರುವಂತಹ ಈ ಒಂದು ದಶಾಕಾಲದಲ್ಲಿ ಶುಕ್ರ ನಿಮಗೆ ಶುಭವನ್ನು ನೀಡಬೇಕಾದ್ರೆ ಶುಕ್ರ ಗ್ರಹ ಯೋಗ ಸ್ಥಾನದಲ್ಲಿ ಇರಬೇಕು. ಒಳ್ಳೆ ಸ್ಥಾನದಲ್ಲಿ ಇದ್ದರೆ ಶುಕ್ರ ಗ್ರಹ ನಿಮಗೆ ವಾಹನ ಯೋಗ, ಇಲ್ಲಿ ಯಾವುದೇ ಒಂದು ಧನಾಭಿವೃದ್ಧಿ ಆಗ್ಬೋದು, ಗೃಹ ಯೋಗ, ಭೂಮಿ ಯೋಗ ಎಲ್ಲವನ್ನ ಇಲ್ಲಿ ಶುಕ್ರ ಗ್ರಹ ನೀಡ್ತಾರೆ. ಆದರೆ ಶುಕ್ರ ಗ್ರಹ ಯಾವ ಸ್ಥಾನದಲ್ಲಿ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ನೀವು ತಿಳಿದುಕೊಳ್ಬೇಕು. ನಿಮ್ಮ ಲಗ್ನಕ್ಕೆ ಅಶುಭ ಗ್ರಹವಾ, ಶತ್ರುಗ್ರಹವಾ, ಅಶುಭ ಸ್ಥಾನದಲ್ಲಿದ್ದಾರಾ, ನೀಚ ಆಗಿದ್ದಾರಾ, ವಕ್ರ ಆಗಿದ್ದಾರಾ, ಅಶುಭ ಗ್ರಹಗಳ ಯುತಿಯಲ್ಲಿ ಇದ್ದಾರಾ. ಇಲ್ಲಿ ಈ ಶುಕ್ರ ಗ್ರಹದ ಫಲವನ್ನು ನಾನು ನಿಮಗೆ ಇನ್ನೊಂದು ವಿಷಯದಲ್ಲಿ ಅಂದರೆ ಇನ್ನೊಂದು ರೀತಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಶುಕ್ರ ಗ್ರಹ ಮೀನ ಲಗ್ನಕ್ಕೆ ಮೀನ ರಾಶಿಗೂ ಅಶುಭ ಗ್ರಹ. ಇಲ್ಲಿ ನಿಮ್ಮದು ಯಾವುದೇ ರಾಶಿ ಆಗಿರಲಿ, ಮೀನ ಲಗ್ನ ಆಗಿದೆ ಅಂದುಕೊಂಡಾಗ ಶುಕ್ರ ಗ್ರಹ ನಿಮಗೆ ತೃತೀಯ ಅಷ್ಟಮಾಧಿಪತಿಯಾಗಿ ಅಶುಭ ಸ್ಥಾನದಲ್ಲಿ ಇದ್ದಾರೆ. ಅಂದರೆ 12ನೇ ಸ್ಥಾನದಲ್ಲಿ ಗ್ರಹ ಇದ್ದರೆ ಈ ಗ್ರಹ ಯಾವ ಗ್ರಹಗಳ ಯುತಿಯಲ್ಲಿ ಇರ್ತಾರೆ, ಒಂದು ವೇಳೆ ಶುಭ ಗ್ರಹ ಯೋಗ ಗ್ರಹದ ಯುತಿಯಲ್ಲಿ ಇದ್ದಾಗ ಫಲಗಳು ಇಲ್ಲಿ ಬದಲಾವಣೆ ಆಗುತ್ತೆ. ನನ್ನ ಅನುಭವದಲ್ಲಿ ಒಬ್ಬರ ಜಾತಕದಲ್ಲಿ ಇದೇ ರೀತಿ ಅವರದ್ದು ರಾಶಿ ಬೇರೆ, ಮೀನ ಲಗ್ನ ಆಗಿ 12ನೇ ಸ್ಥಾನ ಕುಂಭರಾಶಿಯಲ್ಲಿ ಶುಕ್ರ ಗ್ರಹ ಸೂರ್ಯಗ್ರಹನ ಯುತಿಯಲ್ಲಿ ಇದ್ದಾರೆ. ಆ ಶುಕ್ರ ಭುಕ್ತಿ ಕಾಲದಲ್ಲಿ ಅವರು ನನ್ನ ಬಳಿ ಬಂದಿರ್ತಾರೆ. ಆಗ ಅವ್ರು ಬಂದಿದ್ದೇನೆಂದರೆ, ನನಗೆ ಗೌರ್ಮೆಂಟ್ ಕೆಲಸ ಬೇಕು, ನಾನು ಮೆಡಿಕಲ್ ಓದಿದ್ರು ನನಗೆ ಮೆಡಿಕಲ್ ವೃತ್ತಿ ಮಾಡಲು ಇಂಟ್ರೆಸ್ಟ್ ಇಲ್ಲ, ನನಗೆ ಈ ಗೌರ್ಮೆಂಟ್ ಉದ್ಯೋಗ ಸಿಗುತ್ತಾ ನೋಡಿ ಅಂತ ಬಂದಿರ್ತಾರೆ. ಆದರೆ ಶುಕ್ರ ಭುಕ್ತಿ ಕಾಲ ಅವ್ರಿಗೆ ನಡೀತಾ ಇರುತ್ತೆ. ನಾನು ಒಂದಿಷ್ಟು ಅಂದರೆ ಡೌಟಲ್ಲೇ ನಾನು ಅವ್ರಿಗೆ ಪರಿಹಾರವನ್ನು ನೀಡಿರ್ತೇನೆ. ಸಿಗಬಹುದಾ ಸಿಗಲ್ವಾ, ಇವ್ರು ಕೇಳ್ತಾ ಇದ್ದಾರಲ್ಲ ಪರಿಹಾರ ನೀಡೋಣ ಅಂತ ಹೇಳಿ ಕೊಟ್ಟಿರ್ತೇನೆ. ಆದರೆ ಇವರಿಗೆ ಗೌರ್ಮೆಂಟ್ ಕೆಲಸ 1-2-3 ತಿಂಗಳಲ್ಲೇ ಸಿಕ್ಕಿ ಬಿಡುತ್ತೆ. ಆಗ ಇಲ್ಲಿ ನಾನು ಈ ಗ್ರಹ ನೋಡಿ ಯಾವ ರೀತಿ ಫಲ ನೀಡಿದ್ದಾರೆ ಅಂದರೆ, ಶುಕ್ರ ಗ್ರಹ ಸೂರ್ಯಗ್ರಹದ ಯುತಿಯಲ್ಲಿ ಅಂದರೆ ಕಂಜಕ್ಷನ್ನಲ್ಲಿ ಸಂಯೋಗದಲ್ಲಿ 12ನೇ ಸ್ಥಾನದಲ್ಲಿ ಇದ್ದರು ನೋಡಿ. ಈ ಕಾರಣದಿಂದ ಒಂದಿಷ್ಟು ಹಣವನ್ನು ನೀಡಿಯೇ ಇವರಿಗೆ ಗೌರ್ಮೆಂಟ್ ಉದ್ಯೋಗ ಸಿಗುವಂತೆ ಇಲ್ಲಿ ಫಲವನ್ನು ನೀಡಿದ್ದಾರೆ. ಶುಕ್ರ ಗ್ರಹ ಇಲ್ಲಿ ಸೂರ್ಯಗ್ರಹದ ಯುತಿಯಲ್ಲಿ ಇದ್ದಾಗ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ, ಶುಕ್ರ ಗ್ರಹವೇ ಈ ಗ್ರಹದ ಫಲವನ್ನು ಶುಕ್ರ ಭುಕ್ತಿ ಕಾಲದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಗ್ರಹಗಳ ಸಂಯೋಗ ಬಹಳ ಮುಖ್ಯವಾಗಿ ದೃಷ್ಟಿ ಇವೆಲ್ಲವನ್ನು ನಾವು ಈ ಗ್ರಹಗಳ ಫಲಗಳಲ್ಲಿ ತಿಳಿಬೇಕಾಗತ್ತೆ. ಶುಕ್ರ ದಶೆಯ ನಂತರದಲ್ಲಿ ಈ ಶುಕ್ರ ದಶೆಯಲ್ಲಿಯೂ
ಶುಕ್ರ ಗ್ರಹ ಶನಿ ಭುಕ್ತಿ ಕಾಲಗಳು ಎಫೆಕ್ಟ್ ಮಾಡುತ್ತೆ. ಇಲ್ಲಿ ಕೆಲವರ ಪ್ರಕಾರ ಈ ಶನಿ ಮತ್ತು ಶುಕ್ರ ಮಿತ್ರ ಗ್ರಹಗಳಾಗಿರೋದ್ರಿಂದ ಇಲ್ಲಿ ಅಶುಭ ಹೆಚ್ಚಾಗಿ ನೀಡೋದಿಲ್ಲ ಅನ್ನೋದನ್ನು ಕೆಲವರು ತಿಳಿಸ್ತಾರೆ ಜ್ಯೋತಿಷಿಗಳು. ಆದರೆ ಈ ಗ್ರಹ ಶನಿ ಏನಾದರೂ ಅಥವಾ ಶುಕ್ರ ನೀಚ ಆಗಿದ್ದು ಶನಿ 12ನೇ ಸ್ಥಾನದಲ್ಲಿದ್ದು ಶುಕ್ರನು 12ನೇ ಸ್ಥಾನದಲ್ಲಿದ್ದಾಗ ಬಹಳಷ್ಟು ಈ ಜೀವನವು ಇವರ ಜೀವನದಲ್ಲಿ ಈ ಭುಕ್ತಿ ಕಾಲವು ಬಹಳಷ್ಟು ಎಫೆಕ್ಟ್ ನೀಡುತ್ತೆ, ಅಶುಭವಾಗಿ ಎಫೆಕ್ಟ್ ನೀಡುತ್ತೆ. ಇಲ್ಲಿ ಶುಕ್ರ ದಶೆಯ ನಂತರದಲ್ಲಿ ಬರುವಂತಹ ದಶೆ ಸೂರ್ಯ ದಶೆ 6 ವರ್ಷಗಳು. ಈ ಒಂದು ದಶೆಯಲ್ಲಿಯೂ ಬಹಳ ಕಡಿಮೆ ಅವಧಿಯಲ್ಲಿ ಎಲ್ಲ ಗ್ರಹಗಳ ಭುಕ್ತಿ ಕಾಲ ಬಂದು ಹೋಗುತ್ತೆ. ಹಾಗೆ ನಂತರದಲ್ಲಿ ಬರುವಂತಹ ಚಂದ್ರ ದಶೆ 10 ವರ್ಷಗಳಿರುತ್ತೆ. ಇಲ್ಲಿ ಬರುವಂತಹ ಎಲ್ಲ ಗ್ರಹಗಳ ಕಾಲವು 6-7 ತಿಂಗಳು ಅಥವಾ 1 ವರ್ಷ ಇರುತ್ತೆ. ಆನಂತರದಲ್ಲಿ ಬರುವಂತಹ ದಶೆಯು ಕುಜ ದಶೆ ಆಗಿರುತ್ತೆ. ಇಲ್ಲಿ ಕುಜ ದಶೆಯ ನಂತರದಲ್ಲಿ ಬರುವಂತಹ ದಶೆ ನಿಮಗೆ ರಾಹು ದಶೆ. ಈ ರಾಹು ದಶೆ ನಿಮ್ಮ ವಯಸ್ಸಾದಂತಹ ಆ ಹಂತದಲ್ಲಿ ಎಫೆಕ್ಟ್ ಮಾಡುತ್ತೆ. ಉತ್ತರ ಭಾದ್ರ ನಕ್ಷತ್ರದವರ ವಯಸ್ಸಾದ ನಂತರದಲ್ಲಿ ರಾಹು ದಶೆ ಬರುತ್ತೆ, ಇಲ್ಲಿ ಬಹಳ ಎಫೆಕ್ಟ್ ಮಾಡುತ್ತೆ. ಈ ರಾಹು ದಶೆ ಎಫೆಕ್ಟ್ ವಯಸ್ಸಾದವರಿಗೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ನೆಕ್ಸ್ಟ್ ಬರುವಂತಹ ರೇವತಿ ನಕ್ಷತ್ರದಲ್ಲಿಯೂ ಕೊನೆಯಲ್ಲಿ ರಾಹು ದಶೆ ಕಾಲ ಬರುತ್ತೆ. ಇದನ್ನು ನಾನು ತಿಳಿಸ್ತೇನೆ. ಇಲ್ಲಿ ಉತ್ತರ ಭಾದ್ರ ನಕ್ಷತ್ರದ ನಂತರ ಬರುವುದು ಇಲ್ಲಿ ರೇವತಿ ನಕ್ಷತ್ರ ಆಗಿದೆ. ರೇವತಿ ನಕ್ಷತ್ರದಲ್ಲಿ ಜನನ ಆದರೆ ನಿಮಗೆ ಪ್ರಾರಂಭದಲ್ಲಿ ಬುಧ ದಶೆ ಇರುತ್ತೆ. ಬುಧ ದಶೆಯಲ್ಲಿ ಜನನ ಆದಂತಹ ಮಕ್ಕಳು ನಿಮ್ಮಲ್ಲಿ ಇದ್ದಾಗ ಇಲ್ಲಿ ಈ ಮಕ್ಕಳಿಗೆ ಶನಿ ಭುಕ್ತಿ ಕಾಲ ರಾಹು ಭುಕ್ತಿ ಕಾಲ ನಡೀತಾ ಇದ್ದರೆ ನೀವು ಕೇರ್ ತಗೊಳ್ಳಿ ಮಕ್ಕಳ ಬಗ್ಗೆ. ಯಾಕಂದರೆ 7.5 ನಡೀತಾ ಇರೋದ್ರಿಂದ, ಯಾಕಂದರೆ ಇಲ್ಲಿ ಗೋಚಾರವು ಅಶುಭವಾಗಿ ಭುಕ್ತಿ ಕಾಲವು ಅಶುಭವಾಗಿದ್ದರೆ ಅಶುಭ ಫಲಗಳನ್ನು ಈ ಮಕ್ಕಳಿಗೆ ಗ್ರಹಗಳು ನೀಡೋದ್ರಿಂದ ಏನಾದರೂ ಆಗ್ಬೋದು, ಸಣ್ಣ ಪುಟ್ಟ ಗಾಯಗಳಾಗ್ಬೋದು. ಅದುವೇ ನಿಮಗೆ ಅಲ್ಲಿ ಹೆಚ್ಚು ಏನಾದರೂ ಬಾಧಿಸಬಹುದು. ಈ ಶನಿ ಭುಕ್ತಿ ಕಾಲಗಳಲ್ಲಿ ಬೀಳೋದು, ಏನಾದರೂ ಇಲ್ಲಿ ಮೂಳೆ ಮುರಿತ ಆಗುವಂಥದ್ದು ಅಥವಾ ಹಲ್ಲು ಮುರಿದು ಹೋಗುವಂಥದ್ದು, ಈ ರೀತಿ ಎಲ್ಲ ಇಲ್ಲಿ ಶನಿ ಫಲವನ್ನು ನೀಡ್ತಾರೆ. ಬುಧ ದಶೆಯಲ್ಲಿ ಶನಿ ಭುಕ್ತಿ ಕೊನೆ ಭಾಗದಲ್ಲಿ ಬರುತ್ತೆ. ಇಲ್ಲಿ 3 ವರ್ಷಗಳ ಕಾಲ, ಹತ್ತಿರ 3 ವರ್ಷ ಇರುತ್ತೆ. ಇದರಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೋಬೇಕು. ಬುಧ ದಶೆ ಮುಗಿದ ನಂತರ ಇಲ್ಲಿ ರೇವತಿ ನಕ್ಷತ್ರದವರಿಗೆ ಹೈಸ್ಕೂಲ್ ಕಾಲೇಜ್ ಹಂತದಲ್ಲಿಯೇ ನಿಮಗೆ ಕೇತು ದಶೆ ಆರಂಭ ಆಗುತ್ತೆ. ಕೇತು ದಶೆಯಲ್ಲಿ ಇಲ್ಲಿ ಒಂದು ರೀತಿ ರಹಸ್ಯವಾಗಿ ನೀವು ಯಾವುದರಲ್ಲೂ ಇಚ್ಛೆ ಇಲ್ಲದೆ ಈ ರೀತಿ ನಿಮ್ಮ ವರ್ತನೆ ಇರುತ್ತೆ. ಕೆಲವು ವಿಷಯಗಳನ್ನು ಹೈಡ್ ಮಾಡ್ತೀರಾ ಮತ್ತು ಎಲ್ಲ ಆಚಾರಗಳಿಂದ ಸ್ವಲ್ಪ ದೂರ ಉಳಿತೀರ. ನಿಮಗೆ ಪೂಜೆ ಮಾಡಿ, ಅದು ಮಾಡಿ, ಜಪ ಮಾಡಿ, ತಪ ಮಾಡಿ, ಇದೆಲ್ಲ ತುಂಬ ಹೇಳಿ ಮಾಡಿಸ್ಬೇಕಾಗತ್ತೆ. ಈ ರೀತಿ ಮಕ್ಕಳು ಇರ್ತಾರೆ. ಇಲ್ಲಿ ಕೇತು ದಶೆಯಲ್ಲಿ ಬರುವ ಎಲ್ಲ ಭುಕ್ತಿ ಕಾಲಗಳು ತುಂಬ ಕಡಿಮೆ ಇರುತ್ತೆ. ದೀರ್ಘಕಾಲ ಎಫೆಕ್ಟ್ ಯಾವುದು ಇಲ್ಲಿ 3 ವರ್ಷ ಈ ಥರ ಮಾಡೋದಿಲ್ಲ. ಆ ನಂತರದಲ್ಲಿ ಕೇತು ದಶೆ ಮುಗಿದ ನಂತರದಲ್ಲಿ ಬರುವಂತಹ ದಶೆ ಇಲ್ಲಿ ಶುಕ್ರ ದಶೆ ಆಗಿರುತ್ತೆ. ಅಂದರೆ ಶುಕ್ರ ದಶೆಯಲ್ಲಿ ನೀವು ಒಳ್ಳೆಯ ಸಂಪಾದನೆ, ಗೃಹ, ವಿವಾಹ, ಧನಾಭಿವೃದ್ಧಿ, ವಾಹನ ಯೋಗ ಇದೆಲ್ಲ ಪಡೆದುಕೊಳ್ಬೇಕಂದ್ರೆ ಶುಕ್ರದಶೆ ನಿಮ್ಮ ಇಲ್ಲಿ ಯಂಗ್ ಏಜಲ್ಲಿ ಅಂದರೆ ದುಡಿಮೆ ಮಾಡುವಂತಹ ವಯಸ್ಸಿನಲ್ಲಿ ಬರೋದ್ರಿಂದ, ಕಾಲೇಜ್ ಹಂತದಲ್ಲೂ ಬರೋದ್ರಿಂದ ಈ ದಶೆ ಒಳ್ಳೆ ಫಲವನ್ನು ನೀಡಬೇಕಂದ್ರೆ ಶುಕ್ರ ಗ್ರಹ ಮೀನರಾಶಿಯವರಿಗೆ ನಿಮ್ಮ ಲಗ್ನವು ಶುಕ್ರ ಗ್ರಹಕ್ಕೆ ಯೋಗವನ್ನು ನೀಡುವಂತಹ ಲಗ್ನ ಆಗಿರಬೇಕು. ಆಗಿದ್ದರೆ ಮಾತ್ರ ನಿಮಗೆ ಶುಕ್ರ ದಶೆ ಒಳ್ಳೆಯ ಫಲವನ್ನು 20 ವರ್ಷಗಳ ಕಾಲ ಇಲ್ಲಿ ನೀಡ್ತಾರೆ. ಶುಕ್ರನ ಫಲಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಶುಕ್ರ ಗ್ರಹ ಅಶುಭ ಆಗಿದರೆ ಎಷ್ಟೆಲ್ಲ ಅಶುಭ ಫಲಗಳನ್ನು ನೀಡ್ತಾರೆ. ಹಾಗೆ ಇಲ್ಲಿ ಶುಕ್ರ ದಶೆಯಲ್ಲಿ ಎಲ್ಲ ಭುಕ್ತಿ ಕಾಲಗಳು ಹೆಚ್ಚಾಗಿ ಇಲ್ಲಿ ಲಾಂಗ್ ಪೀರಿಯಡ್ ಇರುತ್ತೆ, ದೀರ್ಘಕಾಲದವರೆಗೆ ಎಫೆಕ್ಟಿವ್ ಇರುತ್ತೆ. ಹಾಗಾಗಿ ನೀವು
ಈ ಒಂದು ದಶೆಯಲ್ಲಿ 20 ವರ್ಷಗಳ ದಶಾ ಭುಕ್ತಿ ಫಲಗಳನ್ನು ನೀವು ಸರಿಯಾಗಿ ಯಾರಾದರೂ ಬರೆದು ಕೊಡೋರಿದ್ದರೆ ಅವರಿಂದ ನೀವು ಬರೆಸಿಕೊಳ್ಬಹುದು. ಆ ನಂತರದಲ್ಲಿ ಶುಕ್ರ ದಶೆಯ ನಂತರದಲ್ಲಿ ಬರುವಂಥದ್ದು ಇಲ್ಲಿ ಸೂರ್ಯ ದಶೆ 6 ವರ್ಷಗಳು, ಆ ನಂತರದಲ್ಲಿ ಬರುವ 10 ವರ್ಷಗಳು ಚಂದ್ರ ದಶೆ ಇರುತ್ತೆ, ಆ ನಂತರದಲ್ಲಿ ಬರುವಂತಹ ದಶೆ ಕುಜ ದಶೆ ಇರುತ್ತೆ. ಇಲ್ಲಿ ಈ ದಶಾಕಾಲದಲ್ಲಿ ಅಂದರೆ ಸೂರ್ಯ ದಶೆ, ಚಂದ್ರ ದಶೆ, ಕುಜ ದಶೆಯಲ್ಲಿಯೂ ನಿಮಗೆ ಅಶುಭವನ್ನು ನೀಡುವಂತಹ ಗ್ರಹಗಳ ಇಲ್ಲಿ ಗ್ರಹಗಳ ಸಂಯೋಗದಲ್ಲಿ ಅಶುಭ ಗ್ರಹಗಳೇ ಇದ್ದಾಗ, ಅಶುಭ ಸ್ಥಾನದಲ್ಲಿ ಇದ್ದಾಗ ಈ ಗ್ರಹಗಳು 6 ತಿಂಗಳು 1 ವರ್ಷದಲ್ಲೇ ಹೆಚ್ಚು ಇಲ್ಲಿ ಅಪಾಯದ ಫಲವನ್ನು ನೀಡಿರೋದನ್ನು ನಾವು ನೋಡಬಹುದು. ಇದರ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಶಿಯವರಿಗೆ ಫಲಗಳನ್ನು ತಿಳಿಸುವಾಗ ಜಾತಕದ ಉದಾಹರಣೆ ನಾನು ತಿಳಿಸಿದ್ದೇನೆ. ಈ ರೀತಿ ಫಲಗಳು ಸಿಗುತ್ತೆ. ಆ ನಂತರದಲ್ಲಿ ಇಲ್ಲಿ ಕುಜ ದಶೆಯ ನಂತರದಲ್ಲಿ ಬರುವಂತಹ ದಶಾಕಾಲ ರಾಹು ದಶಾಕಾಲ ಆಗಿರುತ್ತೆ. ಈ ರಾಹು ದಶಾಕಾಲದಲ್ಲಿ ನಿಮ್ಮ ವಯಸ್ಸಾದ ಒಂದು ಕಾಲದಲ್ಲಿ ಈ ರಾಹು ದಶಾ ಕಾಲದಲ್ಲಿ ಗ್ರಹಗಳು ನಿಮಗೆ ಇಲ್ಲಿ ದೀರ್ಘಕಾಲದ ಎಫೆಕ್ಟನ್ನು ನೀಡ್ತವೆ. ರಾಹು ದಶಾ ಕಾಲದಲ್ಲಿ ಯಾವ ರೀತಿ ಎಫೆಕ್ಟ್ ನೀಡ್ತಾರೆ, ನಾವೇನು ಎಜುಕೇಷನ್ ಮಾಡಲ್ಲ, ನಮಗೇನು ದುಡಿಮೆ ಮಾಡಬೇಕಾಗಿದ್ದು ಏನಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ವಯಸ್ಸಾದಂತಹ ಆ ಕಾಲದಲ್ಲಿಯೂ ಈ ಗ್ರಹಗಳು ರಾಹು ದಶೆ ರಾಹು ಭುಕ್ತಿ ಕಾಲದಲ್ಲಿಯೇ ರಾಹು ಗ್ರಹ ವೈದವ್ಯ ವಿದುರಾಯೋಗಕ್ಕೆ ಕಾರಕ ಗ್ರಹ. ಇಲ್ಲಿ ಪತಿ ಅಥವಾ ಪತ್ನಿಯನ್ನು ಕಳೆದುಕೊಳ್ಳುವಂತಹ ಯೋಗ ಇಲ್ಲಿ ಫಲವನ್ನು ಈ ಗ್ರಹ ನೀಡಬಹುದು, ಅಥವಾ ಮನೆಯಲ್ಲಿ ಯಾರನ್ನಾದರೂ ಕಳೆದುಕೊಳ್ಳುವಂತಹ ಇಂಥ ಫಲವನ್ನು ಈ ಭುಕ್ತಿ ಕಾಲದಲ್ಲಿ ರಾಹುಗ್ರಹ ನೀಡುತ್ತಾರೆ. ಹಾಗೆ ನಿಮಗೆ ಹಣಕಾಸಿನ ಸಮಸ್ಯೆಗಳು, ಇಲ್ಲಿ ಧನ ನಷ್ಟ ಯೋಗವನ್ನು ನೀಡುತ್ತಾರೆ. ಇಲ್ಲಿ ನಿಮ್ಮ ಮಕ್ಕಳು ವಿವಾಹ ಆಗಿದ್ದರೆ ಮಕ್ಕಳಿಂದಲೇ ಬಾಧೆ, ಸೊಸೆಯಿಂದಲೇ ಸಮಸ್ಯೆಗಳು, ಇಲ್ಲಿ ನಿಮ್ಮ ಮಕ್ಕಳೇ ನಿಮಗೆ ನೋವು ಕೊಡುವಂಥದ್ದು, ಇಂತಹ ಫಲಗಳು ಇಲ್ಲಿ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲಿ ಅನಾರೋಗ್ಯದ ಸಮಸ್ಯೆಗಳು, ಯಾವುದಾದರೂ ದೀರ್ಘಕಾಲ ಬಾಧಿಸುವಂತಹ ವ್ಯಾಧಿ ಉತ್ಪತ್ತಿಯಾಗುತ್ತೆ. ರಾಹು ದಶೆಯಲ್ಲಿ ರಾಹು ಭುಕ್ತಿ ಕಾಲ ಲಾಂಗ್ ಟೈಮ್ ನಿಮಗೆ ಅಂದರೆ ಇಲ್ಲಿ ಎಫೆಕ್ಟ್ ಮಾಡ್ತಾರೆ. ಹಾಗೆ ಶನಿ ಭುಕ್ತಿ ಕಾಲ, ಇಲ್ಲಿ ರಾಹು ದಶೆಯಲ್ಲಿ ಶನಿ ಭುಕ್ತಿ ಕಾಲವು ನಿಮ್ಮ ಈ ವಯಸ್ಸಾದಂಥ ಒಂದು ಕಾಲದಲ್ಲಿಯೇ ಈ ಗ್ರಹಗಳು ಎಫೆಕ್ಟನ್ನು ಮಾಡ್ತಾರೆ. ಹಾಗಾಗಿ ಬಹಳ ಜಾಗೃತಿಯಾಗಿ ಈ ದಶಾಕಾಲದಲ್ಲಿ ಭುಕ್ತಿ ಕಾಲಗಳ ಫಲವನ್ನು ತಿಳಿದು ನೀವು ನಿಮ್ಮ ಜೀವನವನ್ನು ಯಾವ ರೀತಿ ನಡೆದುಕೊಳ್ಬೇಕು, ಸುಧಾರಿಸ್ಕೊಳ್ಬೇಕು, ಈ ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ನೀವು ಸರಿಯಾದಂತಹ ಜ್ಯೋತಿಷಿಯ ಬಳಿ ಹೋಗಿ ಫಲಗಳನ್ನು ತಿಳಿದುಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದಂತಹ ಬಾಧೆಯನ್ನು ನೀವು ಒಂದಿಷ್ಟು ಸುಧಾರಿಸಿಕೊಂಡು ನಿಮ್ಮ ಆ ದಿನಗಳನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದಲ್ಲಿ ಈ ಗ್ರಹಗಳು ಹೆಚ್ಚಿನ ಬಾಧೆಯನ್ನು ನೀಡ್ತಾರೆ. ನೋಡಿ, ಈ ಒಂದು ಜೀವನ ಅನ್ನೋದು ಕರ್ಮಫಲಗಳನ್ನು ಅನುಭವಿಸುವುದಕ್ಕಾಗಿಯೇ ಆಗಿದೆ. ಆದರೆ ಇರುವಷ್ಟು ದಿನ ನಾವು ಸಾಧ್ಯವಾದಷ್ಟು ಪ್ರಕೃತಿಯಿಂದ ಎಷ್ಟು ನಮಗೆ ಒಳ್ಳೆಯದಾಗುತ್ತೆ, ಯಾವ ರೀತಿಯೆಲ್ಲ ನಾವು ಒಳ್ಳೆಯದನ್ನು ಪಡೆದುಕೊಳ್ಬೋದು, ಪರಿಹಾರಗಳನ್ನು ಮಾಡಿಕೊಳ್ಬೋದು, ಆ ಸಂದರ್ಭಗಳನ್ನು ಹೇಗೆ ನಿಭಾಯಿಸ್ಬೋದು, ಸುಧಾರಣೆ ಮಾಡಿಕೊಳ್ಬೋದು, ಇದರ ಬಗ್ಗೆ ನಿಮಗೆ ಇಲ್ಲಿ ಅರಿವು, ಜ್ಞಾನ, ತಿಳುವಳಿಕೆ ಇರಬೇಕಾಗತ್ತೆ. ಅದಕ್ಕಾಗಿ ನಾನು ಇಂಥ ದಶಾಕಾಲ ಭುಕ್ತಿ ಕಾಲಗಳಲ್ಲಿ ಗ್ರಹಗಳು ನೀಡಬಹುದಾದಂತಹ ಎಫೆಕ್ಟಿವ್ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಇರುವಂಥದ್ದು. ಏಕೆಂದರೆ ಇದರ ಬಗ್ಗೆ ಏನೂ ತಿಳಿದಿರೋದೇ ಇಲ್ಲ. ಗೋಚಾರದ ಫಲಗಳನ್ನು ತಿಳಿದುಕೊಂಡು ನಮಗೆ ತುಂಬ ಭಾಗ್ಯ, ರಾಜಯೋಗ ಸಿಗುತ್ತೆ, ಇದನ್ನು ಪಡೆದುಕೊಳ್ತಾರೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿದ್ದಾರೆ ಅನ್ನೋದನ್ನು ಇಲ್ಲಿ ಜನರು ತಿಳಿಸ್ತಾ ಇರ್ತಾರೆ. ನೀವು ತಿಳಿದುಕೊಳ್ಬೇಕು. ಇಲ್ಲಿ ದಶಾಕಾಲ ಭುಕ್ತಿ ಕಾಲವೇ ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು. ಇಲ್ಲಿ ಗುರುಬಲವಿದ್ದರೂ ಇಲ್ಲಿ
ಮರಣವನ್ನು ನೀಡುವಂತಹ ವ್ಯಾಧಿಗಳು ಬಂದಿರೋದನ್ನು ನಾನು ನೋಡಿದ್ದೇನೆ. ಗುರುಬಲವಿದ್ದರೂ ಡೆತ್ ಆಗಿರೋದನ್ನು ನಾನು ನೋಡಿದ್ದೇನೆ. ಹೀಗೆಲ್ಲ ಇದ್ದರೂ ಯಾಕೆ ಹೀಗೆ ಆಗುತ್ತೆ? ಇಲ್ಲಿ ಗೋಚಾರದ ಫಲಗಳನ್ನು ತಿಳಿಸ್ತೇವೆ. ಆದರೆ ತಿಳಿಸುವಾಗ ಸರಿಯಾದ ರೀತಿಯಲ್ಲಿ ತಿಳಿಸಬೇಕಾಗತ್ತೆ. ದಶಾಭುಕ್ತಿ ಕಾಲಗಳ ಎಫೆಕ್ಟ್ ತಿಳಿಸಿ ಗೋಚಾರದ ಫಲಗಳನ್ನು ನಾವು ತಿಳಿಸಬೇಕಾಗತ್ತೆ. ಅದಕ್ಕಾಗಿ ಪ್ರತಿಯೊಂದು ವಿಡಿಯೋದಲ್ಲಿಯೂ ನಾನು ಗೋಚಾರದ ಫಲಗಳನ್ನು ತಿಳಿಸುವಾಗ ದಶಾಕಾಲ ಭುಕ್ತಿ ಕಾಲಗಳ ಬಗ್ಗೆ ನಿಮಗೆ ಕೆಲವು ವಿಷಯಗಳನ್ನು ತಿಳಿಸಿಯೇ ನಾನು ತಿಳಿಸಿರುತ್ತೇನೆ. ಇದನ್ನು ನೀವು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಸರಿಯಾದಂಥ ರೀತಿಯಲ್ಲಿ ರೂಪಿಸಿಕೊಳ್ಬೇಕು ಅನ್ನುವಂಥ ಕಾರಣದಿಂದ ದಶಾಕಾಲದ ಬಗ್ಗೆ, ಗ್ರಹಗಳ ಎಫೆಕ್ಟ್ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಇದರ ಕೆಲವು ವಿಷಯಗಳಾದರೂ ನಿಮ್ಮ ತಿಳುವಳಿಕೆಗೆ ಬಂದಿದೆ ಅನ್ನೋದನ್ನು ನಾನು ಇಲ್ಲಿ ತಿಳಿದುಕೊಂಡು ಈ ಒಂದು ವಿಡಿಯೋದಲ್ಲಿ ನನ್ನ ಮಾತುಗಳನ್ನು ನಾನೀಗ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ರಾಶಿ ಅಥವಾ ಬೇರೆ ವಿಷಯದ ಸಂಬಂಧಪಟ್ಟಂತೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬರಿಗೂ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಜೀವನದಲ್ಲಿ ತಿಳುವಳಿಕೆಯಿಂದ ನಿಮ್ಮ ಜೀವನವನ್ನು ನಡೆಸಿಕೊಳ್ಳುವಂತಹ ಆ ಒಂದು ಅನುಗ್ರಹ ದೇವರು ನಿಮಗೆ ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.